ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ರಾಮಾಚಾರಿ ಧಾರಾವಾಹಿಯಲ್ಲಿ ಮೊದಲಿಗೆ ರಾಮಾಚಾರಿಯ ಸಹೋದರ ಕಿಟ್ಟಿ ಅಲಿಯಾಸ್ ಕೃಷ್ಣನ ಪಾತ್ರದ ಎಂಟ್ರಿ ಆಗಿತ್ತು. ಅದಾದ ನಂತರ ಕೃಷ್ಣನನ್ನು ಪ್ರೀತಿಸುವ ಕೃಷ್ಣನಿಗೆ ಶಬರಿಯಂತೆ ಕಾಯುತ್ತಿರುವ ರುಕ್ಕು ಎಂಟ್ರಿ ಕೊಟ್ಟಾಯಿತು. ರುಕ್ಕು ಅಂದರೆ ರುಕ್ಮಿಣಿ ಪಾತ್ರವನ್ನು ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು. ಇಲ್ಲಿವರೆಗೂ ಸೀರಿಯಲ್ನಲ್ಲಿ ಏನೇನು ಆಯಿತು ಅನ್ನೋದನ್ನು ನೀವೇ ನೋಡಿದ್ರಿ. ರುಕ್ಮಿಣಿಯನ್ನು ಕೃಷ್ಣ ಇಷ್ಟಪಡುತ್ತಿರೋದು ಗೊತ್ತಾಗಿ ರುಕ್ಮಿಣಿಯನ್ನು ಅಲ್ಲಿಂದ ಕರೆಸಿಕೊಳ್ಳೋಕೆ ಚಾರು ಆಕೆಯ ಊರಿಗೆ ಹೋಗ್ತಾಳೆ. ನಂತರ ಚಾರು ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಬಂದು ರುಕ್ಮಿಣಿ ಮನೆಗೆ ಸೇರಿಕೊಂಡು ಕೊನೆಗೆ ಹರಸಾಹಸ ಮಾಡಿ ರುಕ್ಕುನ ಮನೆಯಿಂದ ಹೊರಗೆ ಕರೆದುಕೊಂಡು ಬಂದಾಗಿದೆ. ಸದ್ಯ ತೋರಿಸ್ತಿರುವ ಧಾರಾವಾಹಿಯ ಪ್ರೋಮೋದಂತೆ ರುಕ್ಮಿಣಿ ಮತ್ತು ಕೃಷ್ಣನ ಮದುವೆಗೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ. ಇತ್ತ ನಾರಾಯಣ ಆಚಾರ್ಯರಿಗೆ ಮುಂದೆ ಏನೋ ಕೆಟ್ಟದಾಗುತ್ತೆ, ಕೃಷ್ಣನ ಜಾತಕದಲ್ಲಿ ಕೆಟ್ಟ ಘಟನೆಗಳು ನಡೆಯುವ ಸೂಚನೆ ಇದೆ ಎಂದು ತಿಳಿದಿದೆ. ತುಂಬಾನೇ ಚಿಂತೆಯಲ್ಲಿದ್ದಾರೆ. ಮದುವೆ ಆಗುತ್ತೋ ಇಲ್ವೋ, ಮುಂದೆ ಏನಾಗುತ್ತೋ ಎನ್ನುವ ಕುತೂಹಲ ಸೀರಿಯಲ್ ವೀಕ್ಷಕರಲ್ಲಿ ಮನೆ ಮಾಡಿದೆ. ಇದೆಲ್ಲದರ ನಡುವೆ ಇದೀಗ ರುಕ್ಮಿಣಿ ಪಾತ್ರದ ಮೂಲಕ ಗಮನ ಸೆಳೆಯುತ್ತಿದ್ದ ನಟಿ ದೇವಿಕಾ ಭಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸದ್ದು ಮಾಡ್ತಾ ಇದೆ. ಈ ಪೋಸ್ಟ್ನಲ್ಲಿ ನಟಿ ತಮ್ಮ ಪಾತ್ರಕ್ಕೆ ಗುಡ್ ಬೈ ಹೇಳುತ್ತಿರುವುದಾಗಿ ತಿಳಿಸಿದ್ದಾರೆ. ಅಂದರೆ ದೇವಿಕಾ ಸೀರಿಯಲ್ನಿಂದ ಹೊರ ನಡೀತಾ ಇದ್ದಾರೆ. ಆದರೆ ಇವರು ಸೀರಿಯಲ್ ಅರ್ಧಕ್ಕೆ ಬಿಡುತ್ತಿದ್ದಾರೆಯೇ ಅಥವಾ ಸೀರಿಯಲ್ನ ಪಾತ್ರವೇ ಮುಕ್ತಾಯವಾಗುತ್ತೋ ಅನ್ನೋದು ಗೊತ್ತಾಗಿಲ್ಲ. ಅಷ್ಟಕ್ಕೂ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸೀರಿಯಲ್ನಲ್ಲಿ ನಡೆದ ಮದುವೆಯ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡಿ ರಾಮಾಚಾರಿ ಧಾರಾವಾಹಿಯಲ್ಲಿ ರುಕ್ಮಿಣಿ ಪಾತ್ರಕ್ಕೆ ಗುಡ್ ಬೈ ಹೇಳುವ ಸಮಯ ಈಗ ಬಂದಿದೆ. ಈ ಪ್ರಯಾಣವು ಮ್ಯಾಜಿಕ್ನಂತೆ ಇತ್ತು ಮತ್ತು ಇದೆಲ್ಲವೂ ನಿಮ್ಮ ಅಚಲ ಪ್ರೀತಿ ಮತ್ತು ಬೆಂಬಲದಿಂದಾಗಿ ಆಗಿದೆ. ರುಕ್ಮಿಣಿಯನ್ನು ತೆರೆದ ಹೃದಯದಿಂದ ಅಪ್ಪಿಕೊಂಡಿದ್ದಕ್ಕೆ ಮತ್ತು ಅವಳನ್ನು ನಿಮ್ಮ ಜೀವನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ. ಸ್ನೇಹಿತರೆ, ರುಕ್ಮಿಣಿ ಪಾತ್ರದ ಬಗ್ಗೆ ನಿಮಗೇನು ಅನ್ಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.